ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ತಮ್ಮೆಲ್ರಿಗೂ ಕೂಡ ಗೊತ್ತಿದೆ, ನನ್ನ ಸೋಷಿಯಲ್ ಮೀಡಿಯಾ ಏನ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ಈಗ ಒಂದು 6 ಅವರ್ ಹಿಂದೆ. ಓಕೆನಾ? ಏನ್ ವಿಚಾರಕ್ಕೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರತಕ್ಕಂಥದ್ದು, ಸೋನು ಶ್ರೀನಿವಾಸ್ ಗೌಡ ಅಂತಕ್ಕಂಥ ಒಂದು ಮಹಿಳೆ ನಿನ್ನೆ ನಡೆದಂತ ಒಂದು ಯಾವುದೋ ಒಂದು ಸಿನಿಮಾದ ಯಾವುದೋ ಒಂದು ಪ್ರೆಸ್ ಮೀಟ್ ನಲ್ಲಿ ಒಬ್ಬ ಆಂಕರ್ ಏನೋ ಕೇಳ್ತಾ ಇರ್ತಾರೆ ಕ್ವಶನ್. ಸೊ ಕ್ವಶನ್ ಕೇಳಿದಾಗ ಉದ್ದವಾಗಿ ನಾಲ್ಗೆ ಇದೆ, ನನ್ನನ್ನು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತ ಒಂದು ದಿಗ್ಭ್ರಮೆಯಲ್ಲಿ ಇಡೀ ಹುಡುಗರೆಲ್ಲ ಪುರುಷ ಸಮುದಾಯಕ್ಕೆ ಕೆಟ್ಟದಾಗ ಮಾತಾಡಿರ್ತಕ್ಕಂಥ ಒಂದು ಘಟನೆ. ಓಕೆನಾ? ಎಲ್ಲಾ ಹುಡುಗರು ಕಳ್ಳನ ಮಕ್ಕಳೇ ಅಂತಕ್ಕಂಥ ಒಂದು ಹೇಳಿಕೆನ ಕೊಟ್ಟಿರ್ತಕ್ಕಂಥದ್ದು, ಅವಹೇಳನಕಾರಿ ಹೇಳಿಕೆ, ಅಸಭ್ಯವಾದಂತಹ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಿಸ್ ಸೋನು ಶ್ರೀನಿವಾಸ್ ಗೌಡ ಅವರೇ, ನಾನು ನಿಮ್ಗೆ ಅಂದ್ರೆ ಬೆಳಗ್ಗೆನೆ ವಿಡಿಯೋ ಮಾಡಿ ಹಾಕಿದ್ದೆ. ತಾವು ಪ್ರಜ್ಞಾವಂತ ಸ್ಥಿತಿಲಿ ಇರ್ತೀರಿ, ಏನೋ ಅರಿತೋ ಇದೇನೋ ಮಾತಾಡಿರ್ತೀರಿ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ. ಸೊ ತಾವು ಬಂದು ಆ ವಿಡಿಯೋಗೆ ಬಂದು ಕಮೆಂಟ್ ಮಾಡ್ತೀರಿ. ತಾವು ಏನಂತ, ಫುಲ್ ವಿಡಿಯೋ ನೋಡ್ದ, ನಿನ್ ಲೈಕ್ಸು ವ್ಯೂಸಿಗೋಸ್ಕರ ಬಂದಿದ್ಯಾ, ಆಮೇಲೇನು ಯಾರೋ ಹೇಳ್ಕೊಂಡ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ನಾನೊಬ್ಬ ಪತ್ರಕರ್ತ, ನಾನೊಬ್ಬ ಕಲಾವಿದ. ಸೊ ನನಗೆ ಯಾರೋ ಕಿವಿ ತುಂಬಿದ್ದನ್ನ ನಾನು ತಗೊಂಡು ಓದೋನಲ್ಲ, ಬರೆಯೋನಲ್ಲ, ಆಕ್ಟ್ ಮಾಡೋನಲ್ಲ. ನಾನು ಒಬ್ಬ ಗಂಡಸು ಅಂತಾನೆ ನಮ್ಮ ಅಪ್ಪ ಅಮ್ಮ ನನ್ನನ್ನ ಎತ್ತಿರೋದಮ್ಮ, ಸೋನು ಶ್ರೀನಿವಾಸ್ ಗೌಡ ಎತ್ತಿರೋದು. ಸೊ ಒಂದು ಪ್ರಜ್ಞೆ ಇಲ್ಲದೆ ಇಡೀ ಪುರುಷ ಸಮುದಾಯಕ್ಕೆ, ನಿಮ್ಮಪ್ಪನು ಒಬ್ಬ ಗಂಡಸೆ ಅಲ್ವೇನಮ್ಮ? ನಿಮ್ಮಪ್ಪನು ಹಂಗಾದ್ರೆ ಕಳ್ಳನೇನಾ? ನಿಮ್ಮನೆ ವಿಚಾರ ನಿಮ್ದು ಏನಾದ್ರೂ ಇರ್ಲಿ, ಕಳ್ಳನಾದ್ರೂ ಇರ್ಲಿ, ಒಳ್ಳೆಯವರಾದ್ರೂ ಆಗಿರ್ಲಿ, ಇಡೀ ಪುರುಷ ಸಮುದಾಯಕ್ಕೆ ನೀನು ಹಿಂಗ್ ಹೇಳ್ಬಿಡ್ತೀಯ ನೀನು? ಯಾವ್ದದು ಸಿನಿಮಾ ಅದು? ನೀನ್ ಹೋದ ಇವ್ರು ನಮ್ಮ ಮೀಡಿಯಾದವ್ರು ಪ್ರತ್ಯೇಕವಾಗಿ ನಾನು ಹೇಳುವಂಥದ್ದು, ಇವ್ರೇನಿದಾರ ನೋಡಿ, ಯಾರೋ ನಮ್ಮ ಸುಜಿತ್ ಅಂತ ಅನ್ಬಿಟ್ಟು ಅವ್ರ ಹೆಸರು, ಅವ್ರೇನಿದಾರಲ್ಲ, ನಾನ್ ನೋಡಿದ್ದ ಮಟ್ಟಿಗೆ ಬಹಳ ಒಳ್ಳೆಯ ಪತ್ರಕರ್ತರು. ಓಕೆನಾ? ಒಂದ್ 4-5 ಚಾನೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ನಾನ್ ನೋಡ್ದಂಗೆ, ಪರ್ಸನಲಿ ನನಗೆ ಗೊತ್ತಿಲ್ಲ, ನಾನ್ ನೋಡ್ದ ಹಾಗೆ ಬಹಳ ಒಳ್ಳೆಯವರು. ಮತ್ತೆ ಎಲ್ರಿಗೂ ಕೂಡ ಸ್ವಾಭಿಮಾನದಿಂದ ಮಾತಾಡಿಸ್ತಕ್ಕಂಥವ್ರು. ಕೆಲವರು ಈಗ ನಾವೇ ಆಗ್ಲಿ ಒಂದ್ ಸ್ವಲ್ಪ ಸಲಿಗೆ ಬೆಳೀತು ಅಂತಂದ್ರೆ ಬಾರ ಮಚ್ಚ ಹೋಗ ಮಚ್ಚ ಹಂಗೆ ಹಿಂಗೆ ಇದು ಬರುತ್ತೆ. ಆದ್ರೆ ಅವ್ರ ಬಾಯಲ್ಲಿ ಪ್ರತಿ ಒಬ್ರಿಗೂ ಬ್ರೋ ಅನ್ನೋ ಒಂದು ಪದ ಬಿಟ್ರೆ ಬೇರೆ ಮಾತು ಬರಲ್ಲ. ಹುಡುಗರಾಗ್ಲಿ ಹುಡುಗಿರಾಗ್ಲಿ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಕೊಡ್ತಾರೆ, ಮೇಡಮ್, ಸಿಸ್ಟರ್, ಬ್ರದರ್, ಆ ತರ ಇರುವಂತ ವ್ಯಕ್ತಿಗೆ ಆ ವ್ಯಕ್ತಿ ಮುಂದೆ ಓಕೆ, ಆ ವ್ಯಕ್ತಿ ಬಿಟ್ಟಾಕು, ಆ ವ್ಯಕ್ತಿ ಕೇಳಿಲ್ಲ, ಆ ಜಾಗದಲ್ಲಿ ನಾನು ಇದ್ದಿದ್ರೆ ಸರಿಯಾಗಿ ಕೇಳಿರ್ತಾ ಇದ್ದೆ. ಬಟ್ ಕಾರಣಾಂತರಗಳಿಂದ ನನ್ನ ಪ್ರೆಸ್ ಮೀಟಿಗೆ ಬರೋದಕ್ಕೆ ಆಗಿರ್ಲಿಲ್ಲ. ಏಕಾಏಕಿ ನೀನು ಇಡೀ ಪುರುಷ ಸಮುದಾಯಕ್ಕೆ ಮಾತಾಡ್ತೀಯ ಅಂತಂದ್ರೆ ಬಿಡೋಂತ ಮಾತೇ ಇಲ್ಲ. ಓಕೆನಾ? ನಿನ್ಗೆ ಇವತ್ತು ಡೆಡ್ ಲೈನು, ಸೋನು ಶ್ರೀನಿವಾಸ್ ಗೌಡ, ಇವತ್ತು ನಿನ್ಗೆ ಡೆಡ್ ಲೈನು. ನೀನೇನಾದ್ರೂ ಅಪ್ಪಿ ತಪ್ಪಿ ಯಾವ ಒಂದು ನ್ಯೂಸ್ ಚಾನೆಲ್ ನಲ್ಲಿ ನೀನು ಹೇಳಿದ್ದೆ, ಅದೇ ನ್ಯೂಸ್ ಚಾನೆಲ್ನವ್ರನ್ನ ಕರೆಸ್ತೀಯೋ ಅಥವಾ ಎಲ್ಲಾ ನ್ಯೂಸ್ ಚಾನೆಲ್ನವ್ರನ್ನ ಕರೆಸಿ ಹೇಳ್ತೀಯೋ ಗೊತ್ತಿಲ್ಲ ನನಗೆ. ನಿನ್ನ ಅಕೌಂಟ್ ಅಲ್ಲಿ ನಿನ್ ಸ್ಟೋರಿ ಹಾಕೊಂಡ್ಬಿಟ್ರೆ ಬಿಡಲ್ಲ. ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಆ ವಿಡಿಯೋ. ಅದೇ ತರ ಎಲ್ಲಾ ನ್ಯೂಸ್ ಚಾನೆಲ್ನವ್ರನ್ನ ಕರೆಸ್ತೀಯೋ ಅಥವಾ ಒಂದು ನ್ಯೂಸ್ ಚಾನೆಲ್ನ ಪ್ರತ್ಯೇಕವಾಗಿ ಆ ನ್ಯೂಸ್ ಚಾನೆಲ್ನವ್ರ ಜೊತೆಗೆ ಹೇಳ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಇಡೀ ಪುರುಷ ಸಮುದಾಯಕ್ಕೆ ನಾನು ಅಂದಿರ್ತಕ್ಕಂಥದ್ದು ತಪ್ಪು. ನನಗೆ ಯಾರು ಮಾತಾಡಿದ್ರೋ ಅಥವಾ ನನ್ಗೆ ಯಾರು ಬಾಡ ಕಮೆಂಟ್ ಹಾಕಿದ್ದಾರೋ ಅವ್ರ ಬಗ್ಗೆ ಮಾತ್ರ, ಅಥವಾ ನನ್ಗೆ ಯಾರು ನನ್ನ ಜೀವನದಲ್ಲಿ ಕಳ್ಳಾಟ ಆಡಿದ್ದಾರೋ ಅಂತವ್ರಿಗೆ ಮಾತ್ರ ನಾನು ಮಾತಾಡಿದ್ದು ಅಂತ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿ ಹೇಳಬೇಕು, ಸಾರಿ ಕೇಳಬೇಕು. ಇಲ್ಲ ಅಂತ ಅಂದ್ರೆ ನಡೆಯುವಂತ ವಿಚಾರಗಳೇ ಬೇರೆ ಇರುತ್ತೆ, ನಡೆಯುವಂತ ಘಟನೆಗಳೇ ಬೇರೆ ಇರುತ್ತೆ. ಕೆಟ್ಟದಾಗ ಹೋಗೋರಲ್ಲಮ್ಮ ನಾವು, ಕಾನೂನಾತ್ಮಕವಾಗಿ ಖಂಡಿತವಾಗಿ ನಾವು ಒಂದ್ ಸ್ವಲ್ಪ ವಿದ್ಯಾವಂತರೇನೆ, ಅವಿದ್ಯಾವಂತರಲ್ಲ ನಾವು. ಸೊ ಕಾನೂನಾತ್ಮಕವಾಗಿ ಇನ್ಕ್ಲೂಡೆಡ್ ಫಿಲಿಂ ಚೇಂಬರ್, ಮೊದಲನೇದಾಗಿ ಫಿಲಿಂ ಚೇಂಬರ್ ಹೋಗಿ ಈ ಒಂದು ಸಾಂಗ್ ಅನ್ನೋದೇ ಬರಬಾರ್ದು, ಬ್ಯಾನ್ ಆಗ್ಬೇಕು. ಯಾಕೆ ಅಂತಂದ್ರೆ ಇಂಥ ಒಂದು ಹೆಣ್ಣು ಇಡೀ ಪುರುಷ ಸಮುದಾಯಕ್ಕೆ ಹೇಳ್ತಾಳೆ ಅಂದ್ರೆ ಹೆಂಗ್ ಹೇಳ್ತಾಳೆ, ಯಾವ ಒಂದು ಧೈರ್ಯದ ಮೇಲೆ ಹೇಳ್ತಾಳೆ ಅಂತ. ಇನ್ನೊಂದು, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಈ ಸಾಂಗ್ ನ ರಿಲೀಸ್ ಆಗೋದಕ್ಕೂ ಬಿಡಲ್ಲ. ರಿಲೀಸ್ ಆಗಿದ್ರೆ ಅದನ್ನ ಡಿಲೀಟ್ ಮಾಡಬೇಕು. ಇದು ನಾನು ಹೇಳ್ತಾ ಇರುವಂತದ್ದು. ಇವತ್ತು ನಿಂದು ಡೆಡ್ ಲೈನ್ ಅಂದ್ಕೊಳಮ್ಮ. ಇವತ್ತು ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಸಾರಿ ಕೇಳಿ ಅದೇ ನ್ಯೂಸ್ ಚಾನೆಲ್ ಅವ್ರನ್ನ ಕರ್ಸಿ, ಅಥವಾ ಎಲ್ಲಾರನ್ನೂ ಕರೆಸ್ತೀಯೋ ಗೊತ್ತಿಲ್ಲ, ಕರ್ಸಿ ಸಾರಿ ಕೇಳಲಿಲ್ಲ ಅಂದ್ರೆ ನಾಳೆ ಅದನ್ನ ಪರಿಣಾಮ ಅನುಭವಿಸ್ತೀಯ ನೀನು. ಎಸ್, ಇದು ಸ್ನೇಹಿತರೆ ಈ ವಿಚಾರವಾಗಿ ನಾನು ಧ್ವನಿ ಎತ್ತಿರ್ತಕ್ಕಂಥದ್ದು.
ಇಡೀ ಪುರುಷ ಸಮುದಾಯಕ್ಕೆ ಬೈದಿರ್ತಕ್ಕಂಥದ್ದು. ಯಾರು ಅದನ್ನ ಹೇಗ್ ಸಮರ್ಥಿಸ್ಕೋತಿರೋ ಗೊತ್ತಿಲ್ಲಪ್ಪ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಗಂಡಸು ಅಂತಾನೆ ಎತ್ತಿರೋದು. ನಾನು ಒಬ್ಬ ಪುರುಷ. ಮತ್ತೆ ಪ್ರತಿ ಒಂದು ಹೆಣ್ಣು ಮಗುಗೂ ಕೂಡ ಬೆಲೆ ಕೊಟ್ಟು ಮಾತಾಡಿಸ್ತಕ್ಕಂಥವನು. ತಾಯಿ ಇರ್ಲಿ, ತಂಗಿ ಇರ್ಲಿ, ಎಲ್ರಿಗೂ ಅವ್ರಿಗೆ ಆದಂತ ಅವ್ರಿಗೆ ಏನೇ ಆಗಿದ್ರು ಕೂಡ ಅವರಿಗೆ ಬೆಲೆ ಕೊಟ್ಟು ಮಾತಾಡ್ತಕ್ಕಂಥ ವ್ಯಕ್ತಿ ನಾನು. ಸೊ ಇದು ಇಲ್ಲಿಗೆ ನಿಲ್ಲಲ್ಲ. ಕ್ಲಿಯರ್ ಆಗಬೇಕು ಅನ್ನೋದಿದ್ರೆ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಚಿಕ್ಕವರೇನೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ನನ್ನ ಹತ್ರ ಎಲ್ಲರೂ ಗೊತ್ತಿದ್ದಾರೆ ನನಗೆ, ನಾನು ಏನ್ ಮಾಡಿದ್ರು ಸರಿ, ಯಾರು ಕೇಳಲ್ಲ ಅಂತ ಅನ್ನೋದಾದ್ರೆ ಖಂಡಿತ ಕಾನೂನು ಮೂಲಕನೇ ಹೋರಾಟ ಮಾಡೋಣ.